ಕಮಲಶಿಲೆ ಶ್ರೀ ಬ್ರಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹತ್ತಿರ ಇರುವ ಪ್ರಸಿದ್ಧ ಶಕ್ತಿ ಪೀಠವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಹಸಿರು ಪ್ರಕೃತಿ ಮಧ್ಯೆ ಇರುವ ಅತ್ಯಂತ ಶಾಂತ ಮತ್ತು ಪವಿತ್ರ ಸ್ಥಳ. ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ. ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಫ್ರೆಂಡ್ಸ್. ಸೂಪರ್ ಸ್ಟಾರ್ ಗುಹೆ ನೆಕ್ಸ್ಟ್ ಹೋಗ್ತಾರೆ ನಾವು ಪ್ಲೇಸ್. ಇದು ಸೀಕ್ರೆಟ್ ಪ್ಲೇಸ್, ಯಾರಿಗೂ ಅಷ್ಟು ಗೊತ್ತಿರಲ್ಲ. ದೇವಸ್ಥಾನದಿಂದ ಬರೀ 2 ಕಿಲೋಮೀಟರ್. ಕಮಲಶಿಲೆ ಶ್ರೀ ಬ್ರಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ತಿರ ಇರುವ ಒಂದು ರಹಸ್ಯಮಯ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಗುಹೆ ಎಂದು ಪ್ರಸಿದ್ಧವಾಗಿದೆ. ಪ್ರಕೃತಿ, ಭಕ್ತಿ ಮತ್ತು ಸಾಹಸ ಈ ಮೂರು ಅನುಭವ ಒಂದೇ ಜಾಗದಲ್ಲಿ ಸಿಗುವ ವಿಶೇಷ ಸ್ಥಳ ಇದು. ಗುಹೆ ಕಾಡು ಮತ್ತು ಬೆಟ್ಟ ಪ್ರದೇಶದ ನಡುವೆ ಇದೆ. ಒಳಗೆ ಹೋಗುವ ದಾರಿ ಸಣ್ಣದಾಗಿದ್ದು ಅಡ್ವೆಂಚರ್ ಫೀಲ್ ಕೊಡುತ್ತದೆ. ಮಳೆಗಾಲದಲ್ಲಿ ಸುತ್ತಮುತ್ತಲಿನ ಪ್ರಕೃತಿ ತುಂಬಾ ಸುಂದರವಾಗಿರುತ್ತದೆ. ಗುಹೆಯ ಒಳಗೆ ತುಂಬಾ ತಂಪಾದ ವಾತಾವರಣ ಮತ್ತು ನೈಸರ್ಗಿಕ ಕಲ್ಲಿನ ರಚನೆ ಕಾಣಬಹುದು. ನೋಡಿ, ಇಲ್ಲಿ ಇವರೇ ರಾಘವೇಂದ್ರ ಜೋಗಿ ಅಂತ ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇರೋದು. ಮತ್ತೆ ಇಲ್ಲಿ ಇಂಚಿಂಚು ಪ್ರತಿಯೊಂದು ಡೀಟೇಲ್ಸ್ ನಮ್ಗೆ ವಿವರಣೆವಾಗಿ ಹೇಳ್ತಾರೆ. ಬನ್ನಿ ಅವ್ರ ಬಾಯಲ್ಲೇ ಕೇಳದ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಕಮಲಶಿಲೆ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿರೋದಕ್ಕ. ಯೋಗಿ ಆದಿತ್ಯನಾಥ್ ಫಾಲೋವರ್ಸ್ ನಾವು ಜೋಗಿಗಳು ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದಕ್ಕ. 5 ಜನರೇಷನ್ ನಮ್ದು. ಯಾಕಂದ್ರೆ ಭೈರವ, ಕಾಲ ಭೈರವ ಪುಟ್ಟ ನಂದಿ ಬೆಳೀತಿದೆ ಅನ್ನೋದನ್ನ ಇಲ್ಲಿ ಅರ್ಚಕರು ಇರ್ಬೇಕು. ಇದು ನಮ್ದು ಪರಂಪರೆ, ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿದ್ದೀವಕ್ಕ. ಅಲ್ಲಿ ಬಂದವ್ರು ಎಲ್ಲರೂ ಬರಲ್ಲ, ಬಂದವರು ಇಲ್ಲಿ ಬರೋದಕ್ಕ. ಹಾಸ್ಪಿಟಲ್ ಸ್ವಲ್ಪ ಕಮ್ಮಿ, ಬಂದವರು ಬರ್ತಾ ಇರ್ತಾರೆ. ಇದು ಮೂಲ ಕಮಲಶಿಲೆ ಅಕ್ಕ. ಅಕ್ಕನ ಕಾರು, ನಿಮ್ ಕಾರು, ಬಂದವ್ರ ಕಾರು 150 ಅಡಿ ಹೋಗ್ತಾ ಇದ್ದೀವಕ್ಕ. ಪುಟ್ಟ ನಂದಿ ಬೆಳೀತಾ ಇದೆ, ಕಾಲ ಭೈರವೇಶ್ವರ. ಬನ್ನಿ ಪ್ರಸಾದ ಹಚ್ಕೊಳ್ಳಿ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. 12ವರೆಗೆ ಮಂಗಳಾರತಿ, 12ವರೆಗೆ ಅನ್ನಪ್ರಸಾದ ಎಲ್ಲ ಉದ್ಭವ ಆಗಿರೋದಕ್ಕ. ಯಾರು ಮಾಡಿದಲ್ಲ. ತುಂಬಾ ಮಹತ್ವದ ಶಿಲೆ ಕಮಲಶಿಲೆ. ಶಿಲೆ ಕಠಿಣ, ತಾಯಿ ಮೃದು. ಯೂಟ್ಯೂಬ್ ಅಲ್ಲಿ ಅಣ್ಣ ಇದ್ದೀನಕ್ಕ. ಕಮಲಶಿಲೆಗೆ ಒಂದು ಹೊಡಿಬೇಕು. ನಾನೇ ಇನ್ಚಾರ್ಜ್ ಇಲ್ಲ, ಇಲ್ಲಿ ನಾವೇ ನೋಡ್ಕೊಳ್ಳೋದು. ನಮ್ದು ಪರಂಪರೆ ಇದೆ ಅಕ್ಕ. ನಮ್ ತಾತ ಮುತ್ತಾತ, ಅವ್ರ ತಾತ, ನಮ್ ತಂದೆ, ನಾನು, ನನ್ ಬೇಬಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ನಾಥ ಪರಂಪರೆ. ಗೋಲ್ಡ್ ತರ ಶೈನಿಂಗ್ ಇದೆ ಅಕ್ಕ, ಸಿಲ್ವರ್ ತರ ಶೈನಿಂಗ್ ಇದೆ. ಗಾಡ್ ಗಿಫ್ಟ್. ಬರ್ರಿ ಮೆಲ್ಲ 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 ಹೋಗಿ ಹೋಗಲ್ಲ ನೋಡ. ಅವ್ರ ಹಿಂದೆ ಒಬ್ರಿಂದ ಹೋಗ್ತಾರೆ, ಹೋಗಿ ನೋಡ್ಕೊಂಡು ಹೋಗ್ರಿ. ಮಗ ಏನ್ ಜಾಗದಿಲ್ಲ, ಏನಿಲ್ಲ. ಸೆಪ್ಟೆಂಬರ್, ಮಂಡ ತಾಗ್ತದಮ್ಮ. ತಲೆ ತಲೆ ಹೆಂಗಿದು ಸಿಲ್ವರ್ ತರನೇ. ಹೆಡ್ ಡೌನ್. ಹೆಡ್ ಡೌನ್. ಅಕ್ಕ ಅಮ್ಮ ಬಂದಿದ್ದಾಳೆ. ಲಕ್ಷ್ಮೀ ಸರಸ್ವತಿ ಕಾಳಿ, ಮಗ ವೀರಭದ್ರ. ವೀರಭದ್ರ ಪ್ರತಿಷ್ಠಾಪನೆ 13 ಸ್ವಯಂಭೂ ಅಕ್ಕ. ಜಮ್ಮು ಅಷ್ಟಮಿ ತಾಯಿ ತಲತಲಾಂತರದಿಂದ ಅಣ್ಣ ಮಾಡ್ಕೊಂಡ್ ಬಂದಿದೀವಿ. ನಮ್ದು ಪರಂಪರೆ ಅಕ್ಕ. ಲಕ್ಷ್ಮೀ ಸರಸ್ವತಿ ಕಾಳಿ ನಾಥ ಪರಂಪರೆ. ನಪ್ಪ ಪಾಪ ಬರ್ಬೇಕು ಪೂಜೆಗೆ, ಕಷ್ಟ ಆಗತ್ತಕ್ಕ. 86 ಅಣ್ಣನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಕ್ಕ. ಅಮ್ಮಂಗೆ ಮೃತ್ತಿಕೆ ಮಣ್ಣು ಇಷ್ಟ. ಚಿನ್ನ ಬೀಳಿ ಎಲ್ಲ ನಮ್ಮ ಪ್ರೀತಿಯಿಂದ ಹಾಕಿರೋದು. ಮೃತ್ತಿಕೆ ಅಮ್ಮ ಮಣ್ಣು ಇಷ್ಟ ಅನ್ನೋದನ್ನ ಸೇವೆ ಮಾಡ್ತೀವಿ. ಇದು ನಮ್ದು ಪರಂಪರೆ. ಸೇಮ್ ಕಟ್ಟ ಜಮ್ಮು ತರ ಅಕ್ಕ. ನಮ್ಮ ಕುಟುಂಬ ಬಂದಿದ್ದೀರಾ. ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಪಾಪ, ಎಜುಕೇಶನ್, ನೆಮ್ಮದಿ ಕೊಟ್ಟು ಮುತ್ತೈದೆ ತಂದು ಕೊಟ್ಟು ದೇವ್ರ ಮೂರ್ತೆಲ್ಲ ಕಾಪಾಡ್ತೀವಿ. ಯಾವಾಗ್ಲೂ ಬನ್ನಿ ತಾಯಿ, ಇಷ್ಟೇ ಪ್ರೀತಿನ ಮಾಡ್ಕೊಡ್ತೀವಿ. ರಿಟರ್ನ್ ಹೋಗೋಣ.
ಅಕ್ಕ ಬನ್ನಿ ಎಲ್ಲಿ ಬೇಕಾದ್ರೆ ಬನ್ನಿ ನಿಮ್ಗೆ ಅದು ಈಸಿ ಇದು ಕಷ್ಟ, ಅದು ಈಸಿ ಇದು ಕಷ್ಟ, ಎಲ್ಲಿ ಬೇಕು ಬನ್ನಿ. ಹಿಂಗ್ ಹಿಂಗ್ ಬನ್ನಿ ಹಿಂಗೆ ಭಯ ಅಂದೇನಕ್ಕೆ ಇಲ್ಲೆಲ್ಲ ಇಲ್ಲ. ಹಾ ಹಾ ಅಣ್ಣ ಬನ್ನಿ, ಕಷ್ಟ ಅಂದ್ರೆ ಸೇಮ್ ಮಾಡ್ತಾರೆ ಬಾ. ಸುಮ್ಮ ಬಾ, ಬೇಗ ಕೂತ್ಕೊಳ್ಳೋದು ಬೇಡ ಮಗಳೇ. ಪಾಪ ಬೇಬಿ ಬಾಯ್ಲಿ ಹಂಗೆ. ಮತ್ತೆ ಟ್ರೆಕ್ಕಿಂಗ್ ಮಾಡ್ತೀನಿ, ಅಲ್ಲಿ ಹೋಗ್ತೀನಿ, ಮಲೇಷ್ಯಾ ಹೋಗ್ತೀನಿ, ಸಿಂಗಾಪುರ್ ಹೋಗ್ತೀನಿ, ಎಂತ ಹೋಗುದು? ಕೇವ್ ನೋಡೋಕೆ ಇಷ್ಟ ಕಷ್ಟ. ಬನ್ನಿ ಮಗ, ಬರ್ರಿ ಬರ್ರಿ ಆರಾಮ ಹೋಗ್ರಿ, ಏನ್ ಜಾರಲ್ಲಬ್ಬ. ಏನಿಲ್ಲ ಬಾ. ಬಾರಿ ಚಿನ್ನಮ್ಮ, ಟೈಮ್ ಎಷ್ಟಾಯ್ತು ನೋಡಕ್ಕ? 11:45. ಬೇಗ ಬನ್ನಿ, 12:30 ಮಂಗಳಾರತಿ. ಅಕ್ಕ ನಾಗತಿ ಇರುತ್ತಾ, ದೇವಸ್ಥಾನಕ್ಕೆ ಹೋಗುತ್ತೆ. ನೀನ್ ಲಾಸ್ಟ್ ಟೈಮ್ ಬರುವಾಗ ಹರಿತಾ ಇತ್ತು ನೀರು, ತುಂಬಾ ಮಹತ್ವದ ವಾಟರ್ ಅಕ್ಕ. ಇದು ದೇವ್ರ ಕಪ್ಪ ಇದೆ ಅಕ್ಕ, 5 years ಇಂದ ತಾಯಿದು ಇಲ್ಲೇ ಇರುತ್ತೆ. ದೇವರ ಮಗ 5 years ಲಾಸ್ಟ್ ಟೈಮ್ ನೀವು ಬರುವಾಗೆಲ್ಲ ಮತ್ತೊಂದಿದೆ ಮಗ, ದೊಡ್ಡದಿದೆ, ಎಲ್ಲ ತಾಯಿದು ಮಗ ಇರ್ತಾ ತಾಯಿ ಹತ್ರ ಹೋಗುತ್ತೆ. ಕೇಳಿಸ್ಕೋಕಂದ ಡಸಂಟ್ ಮೀ ಪವರ್ಫುಲ್ ವಾಟರ್ ಅಕ್ಕ, ಆರೋದಿಲ್ಲ. ಈ ಅನ್ನ ಛತ್ರದ ಹತ್ರ ಹೋಗ್ತೀರಾ, ಅಲ್ಲಿ ಹೋಗಿ ಆ ಕುಬ್ಜ ನದಿನ ಸೇರುತ್ತೆ, ಅರ್ಧ ದೇವಸ್ಥಾನ ಮಳಗೋಗುತ್ತಕ್ಕ. ಊಟ ತಿಂಡಿಗೆಲ್ಲ ಆಚೆ ಎಲ್ಲ ಹೋಗ್ತಾರೆ. 5 years ಇಂದ ಇದೆ ಅಕ್ಕ. ಬಾ. ಹೌದು ಮಗ, ತಾಯಿ ತಡಿ ಹತ್ರ. ಕಮಿಂಗ್. ಬರ್ರಿ ಬರ್ರಿ. ಬಾ ಅಣ್ಣ, GSP ಫ್ಯಾಮಿಲಿ ಬನ್ನಿ. ಇದು ನಾನು ಲಾಸ್ಟ್ ಟೈಮ್ ಬಂದಾಗ ನೀರಿತ್ತೀನಿ. ಅಕ್ಕ ಅಕ್ಕ ಇಲ್ಲೊಂದ್ ತಾಯಿ ತಪಸ್ ಮಾಡಿದ್ದು, ಪಾರ್ವತಮ್ಮ ಅಂತ. ರಾತ್ರಿ ಹಗ್ಲಲ್ಲ, ಅಮ್ಮ ಇಲ್ಲ, ಸಮಾಧಿ ಆಗಿದ್ದಾಳೆ. ರಾತ್ರಿ ಹಗ್ಲಲ್ಲಿ ಇಲ್ಲೇ ಧ್ಯಾನ ಮಾಡಿರೋದು. ಮೇಲೆ ಮರ ಅಕ್ಕ, ಬೇರೆ ಬಂದಿಲ್ಲ. ಗಾಡಿ ಮಟ್ಟ ಹೋಗ್ತಾ ಇದೀವಿ ಅಕ್ಕ. ಲಾಸ್ಟ್ ಟೈಮ್ ನೀವ್ ಬರೋದು ದಾರಿ ಸ್ಟಾರ್ಟ್ ಆಗಿದ್ದಾಗಿ ವ್ಯವಸ್ಥೆ ಮಾಡಿದೀವಿ. ಇದೆಲ್ಲ ಜಂಬಿಟ್ಕೆ ಅಕ್ಕ. ಅಣ್ಣ ಇಲ್ಲೊಂದ್ ತಾಯಿ ತಪಸ್ ಮಾಡಿದ್ದು, ಪಾರ್ವತಮ್ಮ, ನಿಮ್ಮವರ GSP ಅಮ್ಮ. ರಾತ್ರಿ ಹಗ್ಲಲ್ಲಿ 4 years ಬ್ಯಾಕ್ ಮೇಲೆ ಅಕ್ಕನ ಕಾರು, ನಿಮ್ ಕಾರು, ಸರ್ ಕಾರು, ಗ್ರೌಂಡಿಗೆ ಹೋಗ್ತಾ ಇದೀವಿ ಅಣ್ಣ. ಬೇರೆ ಬಂದಿಲ್ಲ, ಗಾಡ್ ಗಿಫ್ಟ್. ಬೇರೆ ಬಂದಿಲ್ಲ ಅಂದ್ರೆ ಅಡ್ಡಿ ಆಗಿಲ್ಲ, ಬೇರೆ ಅಲ್ಲೇ ಒಳಗ್ ಬಂದಿಲ್ಲ. ನಾವು ಕಾರ್ ನಿಲ್ಸಿದ ಜಾಗ ಅಲ್ಲೇ ಅವಳು ತಪಸ್ಸು ಮಾಡಿದ್ದನ್ನು ಚಿನ್ನಲ್ಲ ದುಡ್ಡು. ಗೋಲ್ಡ್ ಮೈ ಸುತ್ತ ಬಿಡೋ ಟಾರ್ಚ್ ಅದು. ಟಾರ್ಚ್ ವಾಚ್ ಎಲ್ಲ ಬಂದ್ ಮಾಡಿ. ಕಣ್ಣಿಲ್ಲಿರೋ ಜೀವನ, ಕೋಟಿ ಆಸ್ತಿ ಪಾಸ್ತಿ ಯಾವ್ದು ಲೆಕ್ಕಕ್ಕೆ ಬರಲ್ಲಕ್ಕ. ಇದು ಕೂಡ್ರ ಜೀವನ. ಈ ಜೀವನ ನಮ್ಗೆ ದೇವ್ರು ಕೊಟ್ಟಿಲ್ಲ, ನಾವು ಪುಣ್ಯವಂತರಕ್ಕ. 7 ಜನ್ಮ ಪುಣ್ಯ ಮಾಡಿರ್ಬೇಕು ನಾವು. ಕಣ್ಣು, ಕೈ, ಕಾಲು, ಮೂಗು, ಬಾಯಿ ಎಲ್ಲ ಕೊಟ್ಟಿದ್ದಾಳೆ. ಆದ್ರೂ ಮೋಸ ಮಾಡ್ತೀವಿ, ಇನ್ನೊಬ್ರಿಗೆ ನೋವು ಕೊಡ್ತೀವಿ, ಇನ್ನೊಬ್ಬನ ಮನೆ ಹಾಳು ಮಾಡ್ತೀವಿ, ಇನ್ನೊಬ್ಬನ ಹೀಯಾಳಿಸ್ತೀವಿ. ಮಾಡಬಾರ್ದು. ಆದ್ರೂ ಉಪಕಾರ ಮಾಡ್ಬೇಕು. ಉಪದಂತೂ ಯಾರಿಗೂ ಕೊಡ್ಬಾರ್ದು ತಾಯಿ. ಎಷ್ಟು ಬೇಜಾರಾಗತ್ತೆ ನೋಡು. 1 ನಿಮಿಷ ನಮ್ಗಿರಕ್ಕಾಗಲ್ಲ, ಆದ್ರೆ ಕೂಡ್ರ ಬದುಕು ಇದೇ ಜೀವನ ಪೂರ್ತಿ. ನಾವು ಅವ್ರ ಹುಟ್ಟಿನೂ ಬದುಕು, ದೇವ್ರನ್ನು ಬದುಕು, ದೇವ್ರು, ಸಮಾಜ ಏನು ನೋಡಕ್ಕಿಲ್ಲ. ಅವ್ರದ್ದು ಎಷ್ಟು ಕಷ್ಟದ ಜೀವನ ನೋಡಿ. ನಾವೇ ಬಿಂದಾಸ್ ಆಗಿದ್ದೀವಿ. ಏನು ನಮ್ಮ ಹತ್ರ ಇಲ್ಲ ಅಂದ್ರೆ ಬೇಡಿ ತಿನ್ಬೋದು, ಆದ್ರೆ ಕೂಡ್ರಿಗೆ ಬೇಡ್ಲಿಕ್ಕೆ ಯಾರಿದ್ದಾರೆ ಅಂತಾನೆ ಅವ್ರಿಗೆ ತೋರ್ತಾ ಇಲ್ಲ. ದೇವ್ರೊಂದು ಸೆನ್ಸರ್ ಕೊಟ್ಟಿದೆ, ಇನ್ನೊಂದು ಪವಾಡದಲ್ಲಿ ಬದುಕ್ತಾ ಇದ್ದಾರೆ. ಬದುಕು ಚೆನ್ನಾಗಿರ್ಲಿ ಅಕ್ಕ. 1 ಕೈ ಹೋದ್ರೆ ಬದುಕ್ಬೋದು, 1 ಕಾಲು ಹೋದ್ರೆ ಬದುಕ್ಬೋದು. ಕಣ್ಣಿಲ್ಲ ಅಂದ್ರೆ ಬದುಕೇ ಇಲ್ಲ. ಈ ಕತ್ತಲೆ ಜೀವನ ಅಕ್ಕ ನಿನ್ ಬೇರೆಲ್ಲೂ ಸಿಗಲ್ಲ. ಅಮಾಸೆ ದಿನನೂ ಸಿಗಲ್ಲ, ಹುಣ್ಣಿಮೆ ದಿನನೂ ಸಿಗಲ್ಲ. ಮನೇಲಿ ಟಾರ್ಚ್ ಆಫ್ ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಂಡ್ರು ಸಿಗಲ್ಲ. ಈ ಗೋಯಲ್ಲಿ ಮಾತ್ರ ಅಕ್ಕ. 12 ಗಂಟೆ ಆಯ್ತು, ಮಿಡ್ ನೈಟ್ ಬಂದ್ರು ಇಷ್ಟೇ, ಈವ್ನಿಂಗ್ ಬಂದ್ರು ಇಷ್ಟೇ,
ಮಾರ್ನಿಂಗ್ ಬಂದ್ರು ಇಷ್ಟಕ್ಕ ಧರ್ಮ ರಕ್ಷಣೆ ಮಾಡಿ, ಆದ್ರೆ ಇನ್ನೊಬ್ರಿಗೆ ಉಪಕಾರ ಮಾಡಿ, ಉಪದ್ರ ಅಂತೂ ಕೊಡ್ಬೇಡಿ. 2 ಕಣ್ಣು ಕೊಟ್ಟು ಹೋಗೋಣ ಅಕ್ಕ, ಇಬ್ಬರಿಗೆ ಬೆಳಕಾಗೋಣ. ದೇವ್ರು ಚೆನ್ನಾಗಿಟ್ಟಿರ್ಲಿ. ಧರ್ಮ ರಕ್ಷಣೆ ಮಾಡಿ, ಆದ್ರೆ ಮಾತ್ರ ಉಪಕಾರ ಮಾಡಿ, ಮಾಡ್ಬೇಕಂತ ಏನಿಲ್ಲ. ಉಪದ್ರ ಅಂತೂ ಯಾರಿಗೆ ಕೊಡ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಬೇಬಿ ಬನ್ನಿ ಬನ್ನಿ ಕಾಶಿಗೆ ಯಾರು ಹೋಗುದು. ಮುಂದೆ ನೋಡ್ಕೊಂಬರ್ರಿ. ನಾನು ನವರಾತ್ರಿ ಬಂದಿದ್ದಲ್ಲ, ಇಲ್ಲ ಇಲ್ಲಿ ತನಕ ನೀರು ಬಂದ್ರೆ ಜಾಸ್ತಿ ಏನ್ ಅರ್ಜೆಂಟ್ ಬಿಡ್ತಿದ್ರಿ, ನಿಧಾನ ಬರ್ರಿ. ಏನಿಲ್ಲ ಅಲ್ಲಿ ಕಲ್ಲು ಅಷ್ಟೇ. ಏನ್ ಭಯ, ಏನಿಗೆ ಭಯ ಇಲ್ಲ ಇಲ್ವೋ ಇಲ್ಲೇ. ಬೇರೆ ಅಲ್ಲ ಬೇಡ ಬಾಪ ನಿಧಾನ. ವಾಸವಿ ಬಂದಿಲ್ಲ, ವಾಸವಿ ಅದು ದೇವ್ರ ಕಪ್ಪೆ ಅಂತೆ, 5 ವರ್ಷದಿಂದ ಇರ್ಲಿ. ಎರಡಿದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಅದ್ರೊಳಗೊಂದು ದೊಡ್ಡದಿದೆ. ಇದು ಅಮ್ಮ ಇರ್ಬೇಕು, ಅದು ಮರಿ ಇರ್ಬೇಕು. ಅದು ಚಿಕ್ಕದಿದೆ, ಇದು ಚಿಕ್ಕದಿದೆ. ಮಾಡಬೇಡಿ ಅಕ್ಕ, ಮೆಲ್ಲ ಅಕ್ಕ. ಹಿಡ್ಕೊಂಡಿದ್ದೀನಿ ನೋಡಿ. ಏನಿಲ್ಲ ಬಾಮನೆ, ಯಾಕೆ ಭಯ ಪಡ್ತೀಯ? ಹಿಡ್ಕೊಳ್ಳಪ್ಪ. ಅಯ್ಯೋ ಯಾರದು? ಸೊಮ್ಮ ಎದುರು ಕೌಟ. ಗೋವಿಂದ ಗೋವಿಂದ ಗೋವಿಂದ. ಮೇಲ್ ಬರ್ರಿ, ಲಾಸ್ಟ್ ನೋಡಿದ್ದೆ. ಅಕ್ಕ ಅಲ್ಲಿ ಅಗ್ನಿ ಹಾಕ್ತಿವಕ್ಕ ನಾವು, ನಾಟಪುರ ಅಂತಾರೆ. ದಿನಾಲು ದೇವರಲ್ಲಿ ಬಂದು ಚಳಿ ಕಾಸ್ಕೊಳ್ಳುತ್ತಂತ ವಾಡಿಕೆ. ಆದ್ರೆ ಅಮ್ಮಂಗೆ ಇಷ್ಟವಾದ ದಿನಗಳು ಬರ್ತಾಳೆ. ಇವತ್ತು ಆ ಪರಂಪರೆ ಇದೆ ಅಕ್ಕ, ಅಗ್ನಿ ಆರೋದಿಲ್ಲ ಅನ್ನೋದನ್ನ ಮಾಡ್ಬೇಕು. ಅದು ನಮ್ದು ಪರಂಪರೆ. ಅಕ್ಕನ ಕಾರು ನಿಮ್ ಕಾರು 100 ತಡಿ ಕರ್ಕೊಂಡು ಹೋಗಿ ಬಂದೆ ಅಕ್ಕ. ದೇವ್ರು ಬಂದಿಲ್ಲ, ಎಲ್ಲ ಗಾಡ್ ಗಿಫ್ಟ್. ಹುತ್ತ ಕಾಣ್ತಿದೆ ನೋಡು, ಹುತ್ತ ಕೆಳಗಡೆನೆ ತಾಯಿ ಇದ್ದಾಳೆ. ನಿನ್ ಗಾಡಿ ತನಕ ಹೋಗಿ ಬಂದ್ವಿ ಅಕ್ಕ. ನನ್ ಸ್ಕೂಟಿ ಹತ್ರ ಹೋಗಿ ಆ ಮರದ ಬುಡ ನೋಡು, ಮ್ಯಾಂಗೋ ಮರದ್ದು ಹಾವಿನ ಎಡೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಮಗ. ದೇವ್ರ ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಮೂಲ ಕಮಲಶ್ಲೆ ಇಲ್ಲಿಂದ ಬಂದಿರೋದಕ್ಕ. ರಾತ್ರಿ ಎಲ್ಲ ಬರಂಗಿಲ್ಲ, ಹೆಚ್ಚಂದ್ರೆ 4:15 ತನಕ ಇರ್ತೀವಿ. ಬಟ್ ನಾವು 4 ಗಂಟೆ 4 ಕಾಲಿಗೆ ಪಾಸ್ ಆಗ್ತೀವಿ. ಬಂದವರು ಬಿಡೋದಿಲ್ಲ. 4 ಒಳಗಡೆ ಬಂದು ತೋರಿಸ್ತೀವಿ, ಮತ್ತೆ ಬರಕ್ಕೆ ಆಗಲ್ಲ. ಇದು ನಮ್ದು ಪರಂಪರೆ. ಮತ್ತೆ ನೀರೆಲ್ಲ ಕುಡಿಯಲಿ, ಕೂಲಿ ಕಟ್ಟೋಲಿ ಚಿಟ್ಟೋಲಿ ಕಾಡ್ಕೊಂಡು ಜಿಂಕಿ ಹೋಗುತ್ತೆ. ಅದಕ್ಕೆ 4 ಕ್ಲೋಸ್ ಮಾಡೋದು. ಏನು ಇಷ್ಟು ಮರ ಇದೆ ನೋಡಿ, ಒಂದು ದೇವರು ಅಮ್ಮ ಬಿಟ್ಟಿಲ್ಲ. ಇದು ಕಮರ್ಷಿಯಲ್ ಆಗಿದೆ. ವಿಭೂತಿ ಪ್ರಸಾದ ತುಂಬಾ ಶ್ರೇಷ್ಠ, ಹಚ್ಕೊಡಿ.